ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವ, ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ, ನಿನ್ನ ಪ್ರೇಮ ಅಮರವಾದದು. ಪ್ರಿಯರೇ, ಆತನ ದಯೆ ಬಹಳ ದೊಡ್ಡದಂತೆ. ಆತನ ದಯೆ ನಮಗೆ ಬಹಳ ಮುಖ್ಯ. ನಾವು ಉಕ್ಕಿ ಹರಿಯುವಂಥ ಪಾತ್ರೆಗಳಾಗಬೇಕು. ಆಮೇನ್. ಯಾಕೆ ನಾವು ಉಕ್ಕಿ ಹರಿಯುವಂಥ ಪಾತ್ರೆಗಳಾಗಬೇಕಂತಂದರೆ, ಕಿಂಗ್ಡಮ್ಗಾಗಿ, ಕಿಂಗ್ಡಮ್ ಕೆಲಸವನ್ನು ಮಾಡುವುದಕ್ಕೋಸ್ಕರ ನಾವು ನಮ್ಮ ಪಾತ್ರೆಗಳು ತುಂಬಿ ಹೊರಸೂಸಬೇಕು. ಯೋಹಾನನು ಬರೆದಂಥ ಅಧ್ಯಾಯ 2ನೇ ಅಧ್ಯಾಯ 1-11 ನಾವು ನೋಡುವುದಾದರೆ, ಇಲ್ಲಿ ಗಲೀಲಿಯ ಆ ಕಾನಾದಲ್ಲಿ ಒಂದು ಮದುವೆ ನಡೀತದೆ. ಆ ಮದುವೆಯಲ್ಲಿ ಯೇಸು ಕ್ರಿಸ್ತನ ತಾಯಿಯೂ ಇರ್ತಾಳೆ. ಅಲ್ಲಿ ಯೇಸು ಕ್ರಿಸ್ತನ ತಾಯಿಯ ಜೊತೆಗೆ ಕರ್ತನ ಶಿಷ್ಯರನ್ನೂ ಕರೆದಿರ್ತಾರೆ. ಅಲ್ಲಿ ಒಂದು ಪ್ರಸಂಗ ನಡೀತದೆ. ಆ ಪ್ರಸಂಗ ಏನಪ್ಪ ಅಂತಂದರೆ, ಆ ಮದುವೆಯಲ್ಲಿ ದ್ರಾಕ್ಷಾರಸ ಸಾಲದೆ ಹೋಗ್ತದೆ. ಆ ದ್ರಾಕ್ಷಾರಸ ಸಾಲದೆ ಹೋದಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ತಾಯಿ ಅವ್ರಿಗೆ ಹೇಳ್ತಾರೆ, ದ್ರಾಕ್ಷಾರಸ ಇಲ್ಲ. ಆಗ ಕರ್ತನು ತಾಯಿಗೆ ಹೇಳೋದೇನಂತಂದರೆ, ಸ್ತ್ರೀಯೇ, ನನ್ನ ಗೊಡವೆ ನಿನಗೇಕೆ? ಇವರು ಹೇಳ್ತಾರೆ, ಅಮ್ಮ, ಇನ್ನೂ ನನ್ನ ಗಳಿಗೆ ಬಂದಿಲ್ಲ, ಇನ್ನೂ ನನ್ನ ಸಮಯ ಬಂದಿಲ್ಲ. ಆಗ ಆ ತಾಯಿ ಸೇವಕರಿಗೆ ಒಂದು ಮಾತು ಹೇಳ್ತಾರೆ, ಆತನೇನು ಹೇಳ್ತಾನೋ ಅದನ್ನು ನೀವು ಮಾಡಿ. ಯಹೂದ್ಯರ ಸಂಪ್ರದಾಯದ ಪ್ರಕಾರ ನಾವು ನೋಡುವುದಾದರೆ, ಅಲ್ಲಿ ಆ ಶುದ್ಧೀಕರಣದ ಪ್ರಕಾರ ಅಲ್ಲಿ 2 ಅಥವಾ 3 ಕೊಳಗ ನೀರು ಹಿಡಿಯುವಷ್ಟು ಕಲ್ಲಿನ ಬಾನೆಗಳು ಇರುತ್ತವೆ. ಯೇಸು ಅವ್ರಿಗೆ ಹೇಳ್ತಾನೆ, ಆ ಬಾನೆಗಳಲ್ಲಿ ನೀವು ನೀರನ್ನು ತುಂಬಿ. ಅವರು ಅದರ ಕಂಠದವರೆಗೂ ತುಂಬುತ್ತಾರಂತೆ. ಆಗ ಇದನ್ನು ನೋಡಿ ಕರ್ತನು ತುಂಬಿದ ತಕ್ಷಣ ಅವರಿಗೆ ಇದನ್ನು ತೋಡಿಕೊಂಡು ಹೋಗಿ ಅವರಿಗೆ ಪಾರುಪತ್ಯ ಕೊಡ್ರಿ ಎಂಬುದಾಗಿ ಹೇಳ್ತಾನೆ. ಅವರು ತಕ್ಕೊಂಡು ಹೋಗಿ ಕೊಡ್ತಾರೆ. ಔತಣದ ಪಾರುಪತ್ಯಗಾರನು ದ್ರಾಕ್ಷಾರಸವಾದ ನೀರನ್ನು ರುಚಿ ನೋಡಿದಾಗ ಅದು ಎಲ್ಲಿಂದ ಬಂತು ಎಂಬುದಾಗಿ ಹೇಳ್ತಾನೆ. ಆ ನೀರನ್ನು ಯಾರು ತೋಡಿಕೊಂಡ್ರೋ ಅವ್ರಿಗೆ ಮಾತ್ರ ತಿಳಿದಿರ್ತದೆ ಇದು ಕರ್ತನು ಮಾಡಿದಂಥ ಕ್ರಿಯೆ. ಪ್ರತಿ ಮನುಷ್ಯನು ಮೊದಲು ಒಳ್ಳೆಯ ದ್ರಾಕ್ಷಾರಸವನ್ನು ಕೊಟ್ಟು ಜನರು ಚೆನ್ನಾಗಿ ಕುಡಿದ ಮೇಲೆ ಕನಿಷ್ಠವಾದ್ದನ್ನು ಕೊಡ್ತಾನಂತೆ. ಪ್ರಿಯರೇ, ಕರ್ತನು ಮಾಡಿದಂಥ ಈ ಮೊದಲನೆಯ ಅದ್ಭುತ ಕಾರ್ಯವನ್ನು ಗಲೀಲಿಯಾದ ಕಾನಾದಲ್ಲಿ ಮಾಡಿದ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆಗ ಆತನ ಶಿಷ್ಯರು ಕರ್ತನ ಮೇಲೆ ಒಂದು ನಂಬಿಕೆ ಇಟ್ಟರಂತೆ. ನಂಬಿಕೆ ಯಾಕಿಟ್ರು ಅಂತಂದರೆ, ಕರ್ತನು ಜೀವಕರವಾದಂಥ ನದಿಯಾಗೆ ಆತನ ಪಾತ್ರೆ ತುಂಬಿ ಹೊರಸೂಸಿತು. ಇವತ್ತು ಈ ಮುಂಜಾನೆಯ ಸಮಯದಲ್ಲಿ ನೀವು ಉಕ್ಕಿ ಹರಿಯುವ ಪಾತ್ರೆಗಳಾಗ್ತೀರಿ. ಆಮೇನ್. ನಿಮ್ಮ ಕೊರತೆಗಳೆಲ್ಲವೂ ನೀಗ್ತವೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಯೇಸುವೇ,
ನಮಗಾಗಿ ಕಲ್ವರಿ ಶಿಲ್ಬೆ ಮೇಲೆ ನೀವು ಸುರಿಸಿದಂಥ ರಕ್ತಕ್ಕಾಗಿ ಸ್ತೋತ್ರಪ್ಪ. ಅಪ್ಪ ಯೇಸುವೇ ಸಹಾಯ ಮಾಡಪ್ಪ, ದೇವರೇ ಸಹಾಯ ಮಾಡಪ್ಪ, ಪರಿಶುದ್ಧನೇ ಸಹಾಯ ಮಾಡಪ್ಪ. ಯಾರ್ಯಾರು 7 ಲ್ಯಾಂಪ್ಸ್ ಚಾನಲ್ ನೋಡ್ತಾ ಇದ್ದಾರೋ ಆ ಮಕ್ಕಳು ತುಂಬಿ ಹೊರಸೂಸಲಿ ದೇವರೇ. ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್.